ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಚ್ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಮುಕನ ಕೃತ್ಯಕ್ಕೆ ಬೆಚ್ಚಿ ಬಿದ್ದ ಹುಬ್ಬಳ್ಳಿ. ಘಟನಾ ಸ್ಥಳದಲ್ಲೇ ಬಿದ್ದಿದೆ ಬಾಲಕಿಯ ಚಪ್ಪಲಿ ಮತ್ತು ಬಾಟಲ್. ಬಾಲಕಿ ಮೇಲೆ ಪೈಶಾಚಿಕ ಕೃತ್ಯ ಎಸಗಿದ್ದ ರಿತೀಶ್ ಕುಮಾರ್. ಸ್ಥಳ ಮಾಜರು ವೇಳೆ ಕಂಡು ಬಂದ ಬಾಲಕಿಯ ಚಪ್ಪಲಿ. ತಾಯಿ ಕೆಲಸ ಮಾಡ್ತಿದ್ದ ಮನೆ ಮುಂದೆಯೇ ಇದೆ ಬಾಲಕಿಯ ಚಪ್ಪಲಿ. ಅಲ್ಲಿಂದ ಶೆಡ್ಗೆ ಎತ್ತೊಯ್ದು ಕೊಲೆ ಮಾಡಿರುವಂತ ಆರೋಪಿ. ಪಾಪ ನೋಡಿ, ಈ ಪ್ರಕರಣ ಎಷ್ಟು ಜನರ ಮೇಲೆ ಪರಿಣಾಮ ಬೀರಿರುತ್ತೆ ಅಂತಂದರೆ ಈ ತಂದೆ ತಾಯಿ ಹೆಂಗೆ ತಡ್ಕೊಳ್ತಾರೋ ಗೊತ್ತಿಲ್ಲ. 5 ವರ್ಷ ಆ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರ್ತಾರೆ. ಮನೆ ಕೆಲಸಕ್ಕೆ ಹೋಗೋ ತಾಯಿ ಬೇರೆಯವರ ಮನೆಗೆ ಹೋಗಿ ಪಾತ್ರೆ ತೊಳೆದು ಕಸ ಗುಡಿಸಿ ಮಗಳನ್ನು ಸಾಕಬೇಕು, ಮದುವೆ ಮಾಡಬೇಕು, ಓದಿಸ್ಬೇಕು, ಏನೆಲ್ಲ ಕನ್ಸ್ಕೊಂಡಿರ್ತಾರೆ. ತಂದೆ ಎಲ್ಲ ಕೆಲಸ ಮಾಡ್ತಿದ್ರಂತೆ, ಆಟೋ ಓಡಿಸೋದು, ಪೇಂಟಿಂಗ್ ಮಾಡೋದು ಎಲ್ಲ. ಆ ಮಗುವನ್ನು ಎತ್ತೊಯ್ದಿದ್ದ ಈ ಕಾಮುಕ ಇದೀಗ ಘಟನಾ ಸ್ಥಳದ ಹತ್ರ ನೋಡಿ, ಇದೇ ಚಪ್ಪಲಿ ಮತ್ತು ಈ ಬಾಟಲ್. ಮಗು ಬಳಕೆ ಮಾಡ್ತಾ ಇದ್ದಂಥ ಚಪ್ಪಲಿ ಮತ್ತು ಬಾಟಲ್ ಎರಡೂ ಕೂಡ ಆ ಘಟನಾ ಸ್ಥಳದಲ್ಲಿ ಸಿಕ್ಕಿರೋದು. ಈ ಕೃತ್ಯ ಎಸಗಿದ್ದಂಥ ರಿತೀಶ್ ಕುಮಾರನ ಕತೆ ಈಗ ಮುಗಿಸಿದ್ದಾರೆ. ಆದರೆ ಆ ಮಗು ವಾಪಸ್ ಬರಲ್ವಲ್ಲ, ಪಾಪ ಏನು ಮಾಡಬೇಕು ಆ ತಂದೆ ತಾಯಿ. ಇದೀಗ ಈ ಪ್ರಕರಣದಿಂದ ಸಾರ್ವಜನಿಕವಾಗಿಯೂ ಕೂಡ ಅನೇಕರ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ ಮನಸ್ಸಿಗೆ. ಈ ಚಪ್ಪಲಿ, ಈ ಬಾಟಲ್ ನೋಡಿ ಆ ತಂದೆ ತಾಯಿ ಹೆಂಗೆ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆ ತಾಯಿ ಕಣ್ಣೀರು ಹಾಕ್ತಿತ್ತು, ನನ್ನ ಮಗಳು ಕೊನೆಯದಾಗಿ ನನ್ನ ಹತ್ರ ಏನೂ ಮಾತಾಡಲಿಲ್ಲ ಅಂತ. ತಂದೆ ಕೂಡ ಕಣ್ಣೀರು ಹಾಕ್ತಿದ್ರು, ಅಯ್ಯೋ ಹೇಗೆ ಸಾಕಿದ್ವಿ ನಾವು, ಏನೂ ಹೇಳ್ದೆ ನನ್ನ ಮಗಳು ಹೊರಟೋದ್ಲು, ಪ್ರಾಣ ಬಿಟ್ಬಿಟ್ಲು, ವಾಪಸ್ ಬರಲ್ಲ ಇನ್ಮೇಲೆ ಅಂತ. ಮನೆ ಕೆಲಸಕ್ಕೆ ಅಂತ ಬಂದಿದ್ದ ತಾಯಿ ಜೊತೆಗೆ ಮಗುನೂ ಕರ್ಕೊಂಡು ಬಂದಿದ್ರು. ಈಗ ಬೇಸಿಗೆ ರಜೆ ಬೇರೆ ಇರೋದ್ರಿಂದ ಸ್ಕೂಲ್ಗಳಿಗಿಲ್ಲ. ತಂದೆ ತಾಯಿಗೆ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪಾಪ. ಈ ಸಂದರ್ಭದಲ್ಲಿ ಆಕೆ ಪಾಡಿ ಕೆಲಸ ಮಾಡಬೇಕಾದ್ರೆ ಹೊರಗಡೆ ಆಟ ಆಡ್ತಿದ್ದಂಥ ಮಗುಗೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಎತ್ಕೊಂಡು ಹೋಗಿ ಕೊಲೆ ಮಾಡಿರುವಂಥ ಘಟನೆ ಇದು. ಈ ಕಾಣಿಸ್ತಾ ಇದೆಯಲ್ಲ ನಿಮಗೆ ಪ್ಲೇಸು, ಇದೇ ಶೆಡ್ಡಿಗೆ ಆ ಮಗುವನ್ನು ಎಳೆದೊಯ್ದಿರೋದು. ಅಲ್ಲಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಮಗು ಚಪ್ಪಲಿ ಬಿದ್ದಿದೆ, ವಾಟರ್ ಬಾಟಲ್ ಬಿದ್ದಿದೆ. ಅದೆಲ್ಲವೂ ಸ್ಥಳ ಮಹಾಜರು ಸಂದರ್ಭದಲ್ಲೂ ಕೂಡ ಸಿಕ್ಕಿದೆ. ಜನ ಇದನ್ನೆಲ್ಲ ನೋಡಿ ಬೆಚ್ಚಬಿದ್ದುಬಿಟ್ಟಿದ್ದಾರೆ. ಏನಪ್ಪ ಇದು, ಹಾಡು ಹಗಲೇ 11:30 ಬೆಳಗ್ಗೆ ಆಗಿರೋ ಘಟನೆ ಇದು. ಬೆಳಗ್ಗೆ, ರಾತ್ರಿ, ಸಂಜೆ ಅಲ್ಲ ಇದು. ಎಲ್ಲ ಓಡಾಡ್ತಾ ಇರ್ತಾರೆ. CCTVಗಳಿಗಿದೆ, ಅಕ್ಕಪಕ್ಕದಲ್ಲಿ ಮನೆ ಇದೆ, ಮನೆ ಮುಂದೆನೇ ಮಗು ಇದೆ. ಹಗಲಲ್ಲೇ ಈ ಥರದೊಂದು ಕೃತ್ಯ ಎಸಗ್ತಾರೆ ಅಂತ ಅಂದರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಹೆಣ್ಣು ಹೆತ್ತವರು ಅನ್ನೋದು ಈಗ ಪ್ರಶ್ನೆ. ಪೂರ್ತಿ ತೆಗಿತಾರೆ.